ಅರರೆ ಭೂಪನ ದೇಗವೆಲ್ಲವೂ ಭರಿತವಾದುದು ದುಷ್ಟ ದೇಗವೆಲ್ಲವೂ ಭರಿತವಾದುದು ಕುಷ್ಟ ಕಲೆಯು ದುರಿತವಾಗಿದ್ದ ವೇದನ ವೇದನೆ ಬಾಧಿಸಿತು ಮುರಹರ ಕೊರೆ ಎಡಗಿದೆಯೋ ಉರಗದೊಡಲಿನ ಬೇಗೆ ಎಲ್ಲರೂ ಉರುಹುದಿಹುದೈ ವಿಣದ ರೂಪದೊಡ್ಲೇನ ಗೈಯುವೇನೋ ನೋಡು ಸ್ವಾಮಿ, ನಿನ್ನ ಭಕ್ತನಾದಂತಹ ದೇವೇದೇನಿಗೆ ಒದಗಿದಂತಹ ಈ ದುಸ್ಥಿತಿಯನ್ನು ದೇಹವೆಲ್ಲ ಕುಷ್ಠರೋಗ ಆವರಿಸಿದೆ ಎಂದು ನಿಲ್ಲುವಂತಹ ಶಕ್ತಿಯನ್ನ ಕೈ ಕಾಲುಗಳಿಗೆ ಇಲ್ಲದಾಗೆ ಹೋಯಿತು. ಏನಿದ್ದರೇನು ಫಲ? ರೋಗಿಷ್ಠನಾದಂತಹ ನನ್ನ ಬಳಿಗೆ ಬಂದು ಪ್ರೀತಿಯಿಂದ ಮಾತನಾಡಿಸುವವರು ಯಾರು ಇಲ್ಲ. ಹೆಂಡತಿ ಮಕ್ಕಳಿಗೆ ಬೇಡದವನಾಗಿದ್ದೇನೆ. ಮಿತ್ರರು ಬಂಧು ವರ್ಗದವರು ಬಳಿಗೆ ಸುಳಿಯುತ್ತಾ ಇಲ್ಲ. ಅಲೋ, ಮೃಡದಿಂದ ರಕ್ತ ಸೋರುತ್ತಾ ಇದೆ. ದುರ್ವಾಸನೆ ಬಾಧಿಸತೊಡಗಿದೆ. ಬೆಂಕಿಗೆ ಬಾವುಗಳೆಲ್ಲ ಬಿದ್ದು ವಿಲಫಿಲನೆ ಸಾಯುತ್ತಿರುವುದನ್ನು ನಾನು ಕಂಡೆ. ಅದರ ಒಡಲಿಗಾದಂತಹ ನೋವು ಅದು ಇಂದು ವ್ರಣವಾಗಿ ನನ್ನನ್ನು ಬಾಧಿಸತೊಡಗಿದೆ. ಅಕಟ ಅಕಟ, ಮುಂದೇನು ಮಾಡಲಿ? ಈ ರೋಗದಿಂದ ಪಾರಾಗುವ ಬಗೆಯಾದರೂ ಎಂದು ಹೇಗೆ? ನಿನ್ನೆಯ ದಿನ ಮೇಜನು ಮಲಗಿನ ಬಂದು ಕನಸಿಲಿ ಹರಿಯೂ ಸ್ವಾಮಿ ಹರಸಿದ ಕಳೆದ ತೀರ್ಥಾಟನದಿ ಸೌಖ್ಯವ ಹೊಂದು ತೀರ್ಥಾಟನದಿ ಸೌಖ್ಯವ ಹೊಂದು ರಾಮಿ ಕಾಲದಿ ಕಂಡ ಕನಸದು ಆಮಗೀಶನ ಹರುಷಗೊಳಿಸಿತು. ಆಮಗೀಶನ ಬದಿಸಿ ಹೊರಟಾಗ ಆಮ ಉಳಿದು ಕನಸ ಕಂಡ ತೀರ್ಥಾಟನದಿ ಸುಖವದು ಅಯ್ಯ ಸ್ವಲ್ಪ ಹತ್ಯೆ ಎನ್ನುವುದು ಪಂಚಮಹಾಮಾತುಗಳಲ್ಲಿ ಒಂದು. ಮನುಷ್ಯರಾದವರು ಯಾವ ಕಾರಣಕ್ಕೆ ಆಗಲಿ ಹಾವುಗಳನ್ನು ಕೊಲ್ಲಕೂಡದು. ನಾನಾದರೂ ಸ್ವಲ್ಪ ಅಧ್ವರವನ್ನು ಮಾಡಿ ಅನೇಕ ಹಾವುಗಳ ಸಾವಿಗೆ ಕಾರಣನಾದೆ. ಆ ಕಾರಣದಿಂದಲೇ ರೋಗಕ್ಕೊಳಗಾದೆ. ನಿನ್ನೆ ರಾತ್ರಿಯ ಹೊತ್ತು ಬೆಳಕಿನ 4ನೇ ಜಾಗವಿರುವುದು ಕನಸೊಂದನ್ನು ಕಂಡೆ. ನನ್ನ ಸ್ವಾಮಿಯಾದಂತಹ ಶ್ರೀಕೃಷ್ಣನನ್ನು ಕಣ್ಣುಗಳಿಂದ ಕಂಡೆ. ನನ್ನ ಕಷ್ಟವನ್ನು ಅವನಲ್ಲಿ ತಿಳಿಯ ಹೇಳಿದೆ. ಮಗನೇ ಜನಮೇಜಯ, ಮರುಗದಿರು, ಗಜಪುರವನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೊರಟು ಹೋಗು. ತೀರ್ಥ ಸ್ನಾನವನ್ನು ಮಾಡುತ್ತಾ ಕ್ಷೇತ್ರಾಧಿಪನ ದರ್ಶನವನ್ನು ಮಾಡುತ್ತಾ ಮಾಡುತ್ತಾ ಮುಂದೆ ಸಾಗಿದೆ ಅಂತಾದರೆ ಖಂಡಿತವಾಗಿಯೂ ರೋಗದಿಂದ ನೀನು ಗುಣಮುಖ ಹೊಂದುತ್ತಿ. ಹೀಗೆಂದು ಆ ದೇವದೇವ ಹೇಳಿದಂತಹ ಮಾತುಗಳು ನನ್ನ ಕಿವಿಗಳಲ್ಲಿ ಗುರಿ ಕೊಡ್ತಾ ಇದೆ. ಆದ ಕಾರಣವೇ
ಅರಮನೆಯನ್ನು ಬಿಟ್ಟು ಈ ಕಡೆ ಬಂದವರಿದ್ದೇನೆ. ಮುಂದೆ ಸಾಕ್ತೇನೆ. ಮುಂದೆ ಸಿಂಧು, ನರ್ಮದೆ, ಯಮುನೆ, ಕಾವೇರಿ, ಹಾಗೆಯೇ ಕನ್ಯಾಕುಮಾರಿಯವರೆಗೆ ಕನ್ಯಾಕುವರಿಯಳು ಮುದವಾತು ಮೇಯುತ ಮುಂದ ಯೋಚಿಸಲ ತಪೋಧನ ಸಮುದ್ರ ಸ್ನಾನವನ್ನು ಮಾಡಿ ಮೇಲೆದ್ದು ಬರುವಾಗ ಸಿಕ್ಕಿದ ದೇವದತ್ತಾತ್ರೇಯ ಮೈದೋರಿ ತಾತ ಮರುಗದಿಯೋದು ಗುರುದತ್ತ ಪಾವನ ಧಾತ್ರಿ ಗುರು ಪವನಪುರ ಗುರು ಪವನಪುರದೊಳಗಿಗ ಸಾತಿ ಜಯ ಮಹಿಮಾಕರಣ ಭಜಿಸಿದಡಿ ಶುಭಬಹುದು ಅಯ್ಯ ಅನೇಕ ಪುಣ್ಯ ತೀರ್ಥಗಳಲ್ಲಿ ನಿಂತೆ ಕ್ಷೇತ್ರದಲ್ಲಿರುವ ದೇವಿಯರ ದರ್ಶನವನ್ನು ಮಾಡಿದೆ. ಹಾಗೆಯೇ ಕನ್ಯಾಕುಮಾರಿಯವರಿಗೆ ಮಳಲ ತಡಿಯಲ್ಲಿ ನಡೆಯುತ್ತಾ ಸಾಗಿದೆ. ಸಮುದ್ರ ಸ್ನಾನವನ್ನು ಮಾಡಿ ಅದೋ ದಡ ಸೇರಿದ ಹೊತ್ತಿನಲ್ಲಿ ಗುರುದತ್ತಾತ್ರೇಯನ ದರ್ಶನದ ಭಾಗ್ಯ ನಿನ್ನ ಪಾಲಿಗೆ ಒದಗಿ ಬಂತು. ನನಗೊದಗಿದಂತಹ ಭವನೆಯನ್ನೆಲ್ಲ ಆ ಸ್ವಾಮಿಯಲ್ಲಿ ಹೇಳಿಕೊಂಡೆ. ಅವರೊಂದು ಮಾತು ಹೇಳಿದರು, ಜನಮೇದೆಯ ದುಃಖಿಸಬೇಡ, ಕಷ್ಟ ಸುಖಗಳು ಮನುಷ್ಯರ ಬದುಕಿನಲ್ಲಿ ಬಂದೇ ಬರ್ತದೆ. ಆ ಹೊತ್ತಿನಲ್ಲಿ ಧೈರ್ಯ ತಂದುಕೊಡಬೇಕು, ಅದೇ ಹೆಚ್ಚಿನ ಸಹಾಯವನ್ನು ಮಾಡ್ತದೆ. ಹೀಗೆ ಈ ಮಳಲಿನಲ್ಲೇ ಮುಂದೆ ಮುಂದೆ ಹೋಗು. ಗುರು ಪವನಪುರ ಅಥವಾ ಗುರುವಾಯೂರು ಎನ್ನುವಂತಹ ಪುಣ್ಯಕ್ಷೇತ್ರ ನಿನ್ನ ಕಣ್ಣುಗಳಿಗೆ ಕಾಣಸಿಗ್ತದೆಯಪ್ಪ. ನಿಮ್ಮ ಹಿರಿಯರನ್ನು ಉದ್ಧಾರ ಮಾಡಿದಂತಹ ದೇವದೇವನಾದಂತಹ ಭಗವಾನ್ ಶ್ರೀಕೃಷ್ಣ ಅಲ್ಲಿ ನೆಲೆಯಾಗಿದ್ದಾನೆ. ಅವನನ್ನು ಭಕ್ತಿ ಭಾವದಿಂದ ನೀನು ಸ್ತೋತ್ರ ಮಾಡಿದೆ ಅಂತಾದರೆ ಅವನ ದಿವ್ಯ ದರ್ಶನ ಭಾಗ್ಯದಿಂದ ನಿನ್ನ ಲೋಕ ಗುಣಮುಖವಾಗಬಹುದು ಹೀಗೆನ್ನುವಂತಹ ಧೈರ್ಯವನ್ನು ಹೇಳಿದ್ದಾನೆ. ಹಾಗೆಯೇ ಮುಂದೆ ಮುಂದೆ ಸಾಗಿ ಬಂದವರಿಗೆ ಇದಲ್ಲವೇ ದಿವ್ಯ ದೇಗುಲ, ಇದಲ್ಲವೇ ಪುಣ್ಯಕ್ಷೇತ್ರ. ಮುನಿಯ ವಚನದು ಅವನಿಪತಿ ಬಂದನು ಸುಶೋಭಿತ ಪವನಪುರಕ್ಕೆ ಸುಮನಸ ಪೂಜಿತ ಹರಿಯ ಬಿಂಬಕ್ಕೆ ಮಣಿದು ಬಳಿಕ ಅಂದು ಏಕೋ ಭಾವದುಡೋ ನೃಪನೆಂದು ದೇಗುಲದೊಳಗೆ ಮುಟ್ಟಿಸಿದ ದೇಗುಲದೊಳಗೆ ಮುಟ್ಟಿಸಿದ ಗೋವಿಂದಾಯ ನಮೋ ನಮಃ. ಕೃಷ್ಣ, ಇಂದ್ರಾದಿ ದೇವತೆಗಳಿಂದಲೂ ನೀನು ಪೂಜೆಯನ್ನು ಕೈಗೊಳ್ಳುವ ಓ ಮಂದರೋದ್ಧಾರ ಕೃಷ್ಣಸ್ತು ಭಗವಾನ್ ಸ್ವಯಂ. ನಿನ್ನ ಭಕ್ತರು ಸತ್ಯವನ್ನು ತಿಳಿದವರು, ನಮ್ಮ ಹಿರಿಯರ ಉದ್ಧಾರವನ್ನು ಮೀರಿದವ ನೀನಲ್ಲೇ. ಪಾಂಡವರ ಉದ್ಧಾರ ನಿನ್ನಿಂದ ಆಗಿದೆ ತಂದೆ. ಏನೋ ಅದೇ ವಂಶದಲ್ಲಿ ಹುಟ್ಟಿದವ ಈ ಜನಮೇಜಯ
ಮಾಡಬಾರದನ್ನು ಮಾಡಿದ್ರೆ ಬದುಕಿನಲ್ಲಿ ಆಗಬಾರದ್ದು ಆಗ್ತದೆ ಎನ್ನುವಂತಹ ಸತ್ಯ ಈಗ ನನ್ನ ಮನಸ್ಸಿಗೆ ವೇದ್ಯವಾಯಿತು ತಂದೆ. ಮನುಷ್ಯನಾದವೋ ಎಲ್ಲ ಸಂದರ್ಭದಲ್ಲಿಯೂ ಜೀವ ದಯೆಯನ್ನು ತೋರಬೇಕು. ಜೀವ ದಯೆಗಿಂತ ಹೆಚ್ಚಿನ ಧರ್ಮ ಇನ್ನೊಂದಿಲ್ಲ ಸ್ವಾಮಿ. ನನಗೀಗ ಗೊತ್ತಾಯಿತು. ಆದರೆ ಗೊತ್ತಾಗುವಾಗ ಹೊತ್ತಾಗಿ ಹೋಯಿತು. ಯಾರಿಗೂ ಯಾವುದೇ ಒಂದು ರೀತಿಯ ತೊಂದರೆಯನ್ನು ಕೊಡದೇ ಇರುವಂತಹ ಸರ್ಪ ಕುಲದ ನಾಶಕ್ಕೆ ಕಾರಣರಾದವ ಪಾಪಿ ಜನಬೇಜಯ ಜನಬೇಜಯ. ಆದ ಕಾರಣವೇ ಇದೋ ಕುಷ್ಠರೋಗದಿಂದ ಬಳಲುತ್ತೇನೆ ತಂದೆ. ನಿನ್ನ ಸನ್ನಿಧಿಯಲ್ಲಿ ನಿಂತು ಕೈ ಜೋಡಿಸುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಕೈಗಳೆರಡು ಮುರುಟಿ ಹೋಗುವೆ. ನಾಲಿಗೆಯಿಂದ ಸ್ತೋತ್ರ ಮಾಡೋಣ ಅಂತಂದ್ರೆ ಭಗವಾನ್ ನನ್ನ ನೆನಪಿನ ಶಕ್ತಿ ಕುಂಠಿತವಾಗ್ತಾ ಇದೆ. ಬೆನ್ನು ಬಾಗುವುದಕ್ಕಾಗುವುದಿಲ್ಲ. ತಲೆ ತಗ್ಗಿಸುವುದಕ್ಕೆ ಶಕ್ತಿ ಇಲ್ಲದೆ ಇದೋ ಇದೋ ಮುಗ್ಗರಿಸಿ ಬೀಳುವ ಸ್ಥಿತಿಯಲ್ಲಿದ್ದೇನೆ. ಆದರೂ ಭಕ್ತಿ ಭಾವದಿಂದ ನಿನ್ನನ್ನೇ ಸ್ತುತಿಸ್ತಾ ಇದ್ದೇನೆ. ಕೃಷ್ಣ ವಾಸುದೇವ ರಂಗ ದೇವರು ನೀನೇ ಗತಿ. ಹರಿಯು ಬೈದೋರಿದನು ಜನಮೇ ಜಯ ಜನಮೇ ಜಯ. ಎದ್ದೇಳಯ್ಯ ಎದ್ದೇಳಯ್ಯ, ನಿನ್ನ ಭಕ್ತಿಗೆ ಮೆಚ್ಚಿ ಒಲಿದು ನಿಂತಿದ್ದೇನೆ. ದಿವ್ಯಾಕೃತಿಯ ಕಾಣುತ್ತ ಧರಣಿಪತಿ ಪಾತ್ರಗಳ ಚಿಲ್ಲುತ್ತಲಿರಲು ತಂದೆ ಮೈದೂರಿದೆಯ ಏನ ಗಾನದವನು ದಯ ಪಾಲಿಸಿದೆ ದಯ ತೋರಿದೆಯ ಏನ ಗಾನದವನು ದಯ ಪಾಲಿಸಿದೆಯ ಹಂಗನವನುಡೆ ಮನವು ನಿನ್ನೊಳಗೊಂದು ಸೇರಿದೆ. ನಿನ್ನ ಅಮೃತೋಪಮವಾದಂತಹ ನುಡಿಗಳನ್ನು ಈ ಕಿಂಗಳಿಂದ ಕೇಳಿದೆ. ಭಗವಾನ್, ನಿನ್ನ ದಿವ್ಯವಂಗಳ ಮನೋಹರ ರೂಪವನ್ನು ಈ ಕಣ್ಣುಗಳಿಂದ ಕಂಡೆ. ಮೈದೋರಿದೆಯ ತಂದೆ, ನನ್ನ ಮೇಲೆ ಕೃಪೆ ತೋರಿದೆಯ ಸ್ವಾಮಿ. ನನ್ನ ಮನೆಯ ಕರ್ರೆ ನಿನ್ನ ಕಿವಿಗಳಿಗೆ ಕೇಳಿಸಿದ್ದೆ ತಂದೆ. ನನ್ನ ಕಣ್ಣೀರು ನಿನ್ನ ಪಾದವನ್ನು ಮುಟ್ಟಿದ್ದೇನೆ ಸ್ವಾಮಿ. ಸಾಕು, ಈ ಜನ್ಮ ಸಾಕು ಸಾಕು. ಇದೋ ಈ ದೇಹವೆಂಬ ಹಂದರವನ್ನು ಒಡೆದು ಬಿಡಿಸಿ ನಿನ್ನ ಸನ್ನಿಧಾನಕ್ಕೆ ನನ್ನನ್ನು ಕರೆಸಿಕೋ. ನಿನ್ನ ಸನ್ನಿಧಾನದಲ್ಲಿ ನನಗೊಂದು ಸ್ಥಾನವನ್ನು ಕಲ್ಪಿಸಿಕೊಡು. ಅದೇ ದೊಡ್ಡ ಭಾಗ್ಯ ಅಂತ ತಿಳಿಯುತ್ತೇನೆ. ಅನುಗ್ರಹ ಮಾಡು ತಂದೆ. ನನ್ನ ಮನೋರಥವನ್ನು ಈಡೇರಿಸು. ಮಗನೇ ಜನಮೇ ಜಯ, ನಿನ್ನ ಕಷ್ಟ ಏನೆನ್ನುವುದು ನಾನು ಅರಿತುಕೊಂಡೇ ಇಲ್ಲಿವರೆಗಾಗಿ ಬಂದಿದ್ದೇನೆ. ನಿನಗೆ ಬಂದಂತಹ ರೋಗ ಬಾಧೆ ಅದನ್ನು ನಾನು ನಿವಾರಿಸ್ತೇನೆ. ಕರದಿಂದ ನೇವರಿಸಿದ್ದೇನೆ. ದೇವಸುತಂ ದೇವಂ ತತ್ರ ಚಾನೂರಮರ್ತನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ದೇವರು. ಕೃಷ್ಣ ಅಮೃತ ಹಸ್ತದಿಂದ ನನ್ನ ಮೈ ದಡದಿದಾಕ್ಷಣ ಇದೋ ನನ್ನ ರೋಗವೆಲ್ಲ ಗುಣವಾಗಿದೆ. ದೇಹದಲ್ಲಿ ದಿವ್ಯ ಚೇತನ ಹರಿದಿದೆ, ಶಕ್ತಿ ತುಂಬಿದೆ. ಭಗವನ್ ಸಾಕು, ಈ ಭವದ ಸುಖ ಸಾಕು, ಅಧಿಕಾರ ಬೇಡ. ಮತ್ತೆ ಹಸ್ತಿನಾವತಿಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಪ್ರಜಾಜನರ ಜೊತೆ ಸುಖದಿಂದ ಬದುಕಬೇಕು ಎನ್ನುವಂತಹ ಆಸೆಯನ್ನು ಹುಟ್ಟುಕೊಂಡವ ನಾನಲ್ಲ. ಭಗವನ್ ನನಗೆ ಮೋಕ್ಷವನ್ನು ಕರುಣಿಸುತ್ತಂತೆ. ಅದೇ ನನ್ನ ಕೊನೆಯ ಕೇಳಿಕೆ. ಮಗನೇ ನಿಲ್ದ ಕಲಿಯುಗದೆ ಬಲು ಕಾರ್ಯವಿದು ತೆಗೆದುಕೊಳ್ಳಾರೋಗ್ಯ ಸುಖವ ಜಗದಿ ನಡಗಿಸು ಭಕ್ತಿ ಮಾರ್ಗದಲ್ಲಿ ಧರ್ಮಪದ ಜಗಕ್ಕೆ ನೀ ನೋಡು ಶಾಂತಿಯನ್ನೇನು ತಗ
ಈ ಕಲಿಯುಗದಲ್ಲಿ ನಿನ್ನಿಂದ ಆಗಬೇಕಾದಂತಹ ಕಾರ್ಯ ತುಂಬಾ ಉಂಟು. ಹಾಗಾಗಿ ಹಸ್ತಿನೆಯನ್ನು ಸೇರು, ರಾಜ್ಯಭಾರವನ್ನು ಮಾಡು. ನಿನಗೆ ಶುಭವಾಗಲಿ ಮಗನೇ, ಶುಭವಾಗಲಿ. ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಶ್ರೀಕೃಷ್ಣ ಕಾಣಿಸಿಕೊಂಡು ಭಕ್ತರ ಮನೋರಥವನ್ನು ಈಡೇರಿಸ್ತಾನೆ ಎನ್ನುವಂತಹ ಸತ್ಯದ ತತ್ವ ಈ ಲೋಕಕ್ಕೆ ವೇದ್ಯವಾಯಿತು. ಕೃಷ್ಣನ ವಿಗ್ರಹಕ್ಕೆ ತೈಲಾಭ್ಯಂಜನವನ್ನು ಮಾಡಿ ಆ ತೈಲವನ್ನೇ ಮನುಷ್ಯರಾದವರು ಮೈ ತುಂಬ ಲೇಪಿಸಿಕೊಂಡರು. ಆದರೆ ಕುಷ್ಠ ರೋಗದಿಂದಲೂ ಹಾಗೆ ಚರ್ಮ ವ್ಯಾಧಿಯಿಂದಲೂ ಅವರು ಬಿಡುಗಡೆ ಹೊಂದುತ್ತಾರೆ. ಅದರ ಜೊತೆಯಲ್ಲಿ ದೇಗುಲದ ಮುಂದಿರುವಂತಹ ದಿವ್ಯ ಸರೋವರದಲ್ಲಿ ಮಿಂದು ಬಂದು ಭಗವಂತನಾದಂತಹ ನಿನ್ನನ್ನು ಭಕ್ತಿ ಭಾವದಿಂದ ಸೇವೆಯನ್ನು ಮಾಡಿದಿರುವಂತಾದರೆ ಅವರ ಎಲ್ಲ ಕಷ್ಟವೂ ದೂರವಾಗಿ ಅವರ ಇಷ್ಟ ಕೈಗೂಡ್ತದೆ ಎನ್ನುವಂತಹ ಸತ್ಯಕ್ಕೆ ಅವು ಲೋಕದ ಜನರಿಗೆ ತಿಳಿಯುವಂತಾಯಿತು. ಇಂತಹ ಪುಣ್ಯ ಕಥೆಯನ್ನು ಯಾರು ಕೇಳ್ತಾರೋ, ಕೇಳ್ತಾರೋ, ನೋಡ್ತಾರೋ, ಆಡ್ತಾರೋ ಅಂಥವರಿಗೆಲ್ಲ ನಮ್ಮ ಆರಾಧ್ಯ ದೇವರಾದಂತಹ ಶ್ರೀರಾಮ ಹಾಗೆಯೇ ಹನುಮಂತ ಸದಾ ಸರ್ವದಾ ಸನ್ಮಂಗಲವನ್ನುಂಟು ಮಾಡಲಿದ್ದ ಕಥೆಗೆ ಮಂಗಲ ಹಾಡೋಣ. ಮುರಳೀಗಾನವಿಗಾರಿ ಶೌರಿ ಲೀಲ ಮಾನುಷರೋಪಹರಿ ಮುರಳೀಗಾನವಿಗಾರಿ ಶೌರಿ ಲೀಲ